ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಎಂಟಿಟಿ ಮ್ಯಾನೇಜರ್ನ ಯೂಸ್ ಮಾಡಿಕೊಂಡು ಡೇಟಾಬೇಸ್ ಜೊತೆಗೆ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡಿದ್ವಿ. ರೆಸ್ಟ್ APIsನ ಕ್ರಿಯೇಟ್ ಮಾಡಿ ನಾವು ಅದೇ ರೀತಿ ಸರ್ವಿಸ್ ಲೇಯರು, ಕಂಟ್ರೋಲರ್ ಲೇಯರು, DAO ಲೇಯರು ಇದನ್ನೆಲ್ಲ ಕ್ರಿಯೇಟ್ ಮಾಡಿಬಿಟ್ಟು ನಾವು ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ವಿ. ಭಾಳ ಇಂಪಾರ್ಟೆಂಟ್ ವೀಡಿಯೋಸ್ ಅದು. ನೀವು ಆ ವೀಡಿಯೋಸ್ನ ಏನಾದ್ರು ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವೀಡಿಯೋಸ್ನ ಹೋಗಿ ವಾಚ್ ಮಾಡಿರಿ. ಹಾಗೆಯೇ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ರಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ಪ್ರೀವಿಯಸ್ ವಿಡಿಯೋದಿಂದ ಕಂಟಿನ್ಯೂಷನ್ ಆಗಿರೋದ್ರಿಂದ ಮೇಕ್ ಶ್ಯೂರ್ ಪ್ರೀವಿಯಸ್ ವಿಡಿಯೋಸ್ನ ವಾಚ್ ಮಾಡಿರಿ, ಇಲ್ಲಾಂದರೆ ಈ ವಿಡಿಯೋಸ್ ನಿಮಗೇನೂ ಅರ್ಥ ಆಗೋದಿಲ್ಲ. ಓಕೆ, ಹಾಗಾದರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ 3 ಡಿಫ್ರೆಂಟ್ ಲೇಯರ್ಸ್ನ ಕ್ರಿಯೇಟ್ ಮಾಡಿದ್ವಿ. ಕಂಟ್ರೋಲರು, ಸರ್ವಿಸ್ ಲೇಯರು, ಹಾಗೆಯೇ DAO ಲೇಯರ್ ಅಂತೇಳಿ. ಅಲ್ಲಿ DAO ಲೇಯರಲ್ಲಿ ಹೈಬರ್ನೆಟ್ ಟೂಲ್ನ ಯೂಸ್ ಮಾಡಿಕೊಂಡು ನಾವು ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ವಿ. ಬಟ್ ಈ ಒಂದು ಎಂಟೈರ್ ಫ್ಲೋದಲ್ಲಿ ಒಂದು ಡ್ರಾಬ್ಯಾಕ್ ಇದೆ. ಆ ಡ್ರಾಬ್ಯಾಕ್ ಏನಪ್ಪ, ಅದನ್ನು ಯಾವ ರೀತಿ ನಾವು ಓವರ್ಕಮ್ ಮಾಡೋದಕ್ಕೆ ಯಾವುದೆಲ್ಲ ಸೊಲ್ಯೂಷನ್ಸ್ ಇದೆ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಾವು ಪ್ರೀವಿಯಸ್ಲಿ ಏನು ಮಾಡಿದ್ವಿ, ಒಂದು ಸ್ಟೂಡೆಂಟ್ ರಿಸೋರ್ಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ಟೂಡೆಂಟ್ ರಿಸೋರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾವು ಏನು ಮಾಡ್ತಿದ್ವಿ, APIsನ ಕ್ರಿಯೇಟ್ ಮಾಡ್ತಾಯಿದ್ವಿ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಕಂಟ್ರೋಲರ್ ಕ್ರಿಯೇಟ್ ಮಾಡ್ತಿದ್ವಿ, ಸ್ಟೂಡೆಂಟ್ ಸರ್ವಿಸ್ ಕ್ರಿಯೇಟ್ ಮಾಡ್ತಿದ್ವಿ, ಅದೇ ರೀತಿ ಸ್ಟೂಡೆಂಟ್ DAO ಅಂತ ಕ್ರಿಯೇಟ್ ಮಾಡ್ತಾಯಿದ್ವಿ. ಸ್ಟೂಡೆಂಟ್ ಕಂಟ್ರೋಲರು ಸ್ಟೂಡೆಂಟ್ ಸರ್ವಿಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಿತ್ತು, ಸ್ಟೂಡೆಂಟ್ ಸರ್ವಿಸು ಸ್ಟೂಡೆಂಟ್ DAO ಜೊತೆ ಕಮ್ಯುನಿಕೇಟ್ ಮಾಡ್ತಿತ್ತು, ಸ್ಟೂಡೆಂಟ್ DAO ಡೇಟಾಬೇಸ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಿತ್ತು. ಡೇಟಾಬೇಸಲ್ಲಿ ನಾವೇನು ಮಾಡ್ತಿದ್ವಿ, ಹೈಬರ್ನೆಟ್ನ ಟೂಲ್ ಯೂಸ್ ಮಾಡಿಕೊಂಡು ನಾವು ಹೈಬರ್ನೆಟ್ ಮೆಥಡ್ಸ್ನ ಕಾಲ್ ಮಾಡ್ತಿದ್ವಿ. ಪರ್ಸಿಸ್ಟ್, ಕ್ರಿಯೇಟ್ ಕ್ವೆರಿ, ಫೈಂಡ್, ಮರ್ಜ್, ರಿಮೂವ್, ಈ ರೀತಿ ಹೈಬರ್ನೆಟ್ ಪ್ರೀ ಡಿಫೈನ್ಡ್ ಮೆಥಡ್ಸ್ನ ಕಾಲ್ ಮಾಡ್ತಿದ್ವಿ ಒಂದು ಕ್ರೌಡ್ ಆಪರೇಷನ್ಸ್ನ ಮಾಡಲಿಕ್ಕೆ. ಅದೇ ರೀತಿ ಲೆಟ್ಸ್ ಸೇ ಸಪೋಸ್ ನಾವು ಇನ್ನೊಂದು ರಿಸೋರ್ಸಿಗೆ APIsನ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಸಪೋಸ್ ಕಸ್ಟಮರ್ ರಿಸೋರ್ಸ್, ಅದಕ್ಕೆ ನಾವೇನು ಮಾಡ್ತಿದ್ವಿ, ಕಸ್ಟಮರ್ ಕಂಟ್ರೋಲರ್ನ ಕ್ರಿಯೇಟ್ ಮಾಡ್ತೀವಿ, ಕಸ್ಟಮರ್ ಸರ್ವಿಸ್ನ ಕ್ರಿಯೇಟ್ ಮಾಡ್ತೀವಿ, ಕಸ್ಟಮರ್ DAOನ ಕ್ರಿಯೇಟ್ ಮಾಡ್ತೀವಿ. ಕಸ್ಟಮರ್ ಕಂಟ್ರೋಲರು ಕಸ್ಟಮರ್ ಸರ್ವಿಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಕಸ್ಟಮರ್ ಸರ್ವಿಸು ಕಸ್ಟಮರ್ DAO ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಕಸ್ಟಮರ್ DAO ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ಎಗೇನ್ ನಾವು ಡೇಟಾಬೇಸಲ್ಲಿ ನಾವೇನು ಮಾಡ್ತೀವಿ, DAO ಲೇಯರಲ್ಲಿ ಹೈಬರ್ನೆಟ್ನ ಟೂಲ್ ಯೂಸ್ ಮಾಡಿಕೊಂಡು ಹೈಬರ್ನೆಟ್ ಮೆಥಡ್ಸ್ನ ಕಾಲ್ ಮಾಡ್ತಿದ್ವಿ. ಸೇಮ್ ಮೆಥಡ್ಸ್, ಪರ್ಸಿಸ್ಟ್, ಕ್ರಿಯೇಟ್ ಕ್ವೆರಿ, ಫೈಂಡ್, ಮರ್ಜ್, ರಿಮೂವ್, ಪ್ರೀ ಡಿಫೈನ್ಡ್ ಮೆಥಡ್ಸ್ನ ಕಾಲ್ ಮಾಡ್ತಿದ್ವಿ. ಅದೇ ರೀತಿ ಲೆಟ್ಸ್ ಟೇಕ್ ಎಂಪ್ಲಾಯಿ ರಿಸೋರ್ಸ್. ನಾವು ಎಂಪ್ಲಾಯಿ ರಿಸೋರ್ಸಿಗೆ ಕ್ರೌಡ್ ಆಪರೇಷನ್ಸ್ನ ಮಾಡಬೇಕು ಅಂದರೆ ಎಂಪ್ಲಾಯಿ ಕಂಟ್ರೋಲರ್ ಕ್ರಿಯೇಟ್ ಮಾಡ್ತೀವಿ, ಎಂಪ್ಲಾಯಿ ಸರ್ವಿಸ್ ಕ್ರಿಯೇಟ್ ಮಾಡ್ತೀವಿ, ಎಂಪ್ಲಾಯಿ DAO ಕ್ರಿಯೇಟ್ ಮಾಡ್ತೀವಿ. ಎಂಪ್ಲಾಯಿ ಕಂಟ್ರೋಲರು ಎಂಪ್ಲಾಯಿ ಸರ್ವಿಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಎಂಪ್ಲಾಯಿ ಸರ್ವಿಸು ಎಂಪ್ಲಾಯಿ DAO ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಎಂಪ್ಲಾಯಿ DAO ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ, DAO ಲೇಯರಲ್ಲಿ ಅಗೇನ್ ವಿ ವಿಲ್ ಯೂಸ್ ಅ ಹೈಬರ್ನೆಟ್, ಅಗೇನ್ ವಿ ಗೋಯಿಂಗ್ ಟು ಕಾಲ್ ದ ಸೇಮ್ ಮೆಥಡ್ಸ್, ಪರ್ಸಿಸ್ಟ್, ಕ್ರಿಯೇಟ್ ಕ್ವೆರಿ, ಫೈಂಡ್, ಮರ್ಜ್, ರಿಮೂವ್. ಸೊ ಇದನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. DAO ಲೇಯರಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಬಾಯ್ಲರ್ ಪ್ಲೇಟ್ ಕೋಡ್ನ ಬರಿತಿದ್ದೀವಿ, ಅಂದರೆ ರಿಪೀಟೇಟಿವ್ ಕೋಡ್ನ ಬರಿತಿದ್ದೀವಿ. ಸೇಮ್ ಮೆಥಡ್ಸ್ ಕಾಲ್ ಮಾಡ್ತೀವಿ, ಪರ್ಸಿಸ್ಟ್, ಕ್ರಿಯೇಟ್ ಕ್ವೆರಿ, ಫೈಂಡ್, ಮರ್ಜ್, ರಿಮೂವ್. ದ ಮೋಸ್ಟ್ ಕಾಮನ್ ಮೆಥಡ್ಸ್ ಇದು. ನಾವು APIsನ ಕ್ರಿಯೇಟ್ ಮಾಡಬೇಕಾದ್ರೆ, ಡೇಟಾಬೇಸ್ ಆಪರೇಷನ್ಸ್ನ ಮಾಡಬೇಕಾದ್ರೆ ಹೈಬರ್ನೆಟ್ನ ಯೂಸ್ ಮಾಡಿಕೊಂಡು ಈ ಮೋಸ್ಟ್ ಕಾಮನ್ ಮೆಥಡ್ಸ್ನ ಕಾಲ್ ಮಾಡ್ತೀವಿ. ಈ ಮೆಥಡ್ಸಿಗೆ ನಾವೇನು ಮಾಡ್ತೀವಿ, ಪರ್ಸಿಸ್ಟ್ ಮೆಥಡಿಗೆ ಎಂಟಿಟಿ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ, ಕ್ರಿಯೇಟ್ ಕ್ವೆರಿಗೆ ಒಂದು SQL ಕ್ವೆರಿ ಬರಿತೀವಿ, ಫ್ರಮ್ ಅಂತ ಬರೆದ್ಬಿಟ್ಟು ನಾವೇನು ಮಾಡ್ತೀವಿ, ಆ ಒಂದು ಎಂಟಿಟಿ ನೇಮ್ನ ಪಾಸ್ ಮಾಡ್ತೀವಿ. ಅದೇ ರೀತಿ ಸೆಕೆಂಡ್ನೇ ಪ್ಯಾರಾಮೀಟರ್ ಆಗಿ ಕೂಡ ಎಂಟಿಟಿ ನೇಮ್ನ ಪಾಸ್ ಮಾಡ್ತೀವಿ. ಅದೇ ರೀತಿ ಫೈಂಡ್ ಮೆಥಡಿಗೆ ಏನು ಮಾಡ್ತೀವಿ, 2 ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ, ಒಂದು ಎಂಟಿಟಿ ನೇಮು ಹಾಗೆಯೇ ID ಪಾಸ್ ಮಾಡ್ತೀವಿ. ಮರ್ಜ್ ಮೆಥಡಿಗೆ ಏನು ಪಾಸ್ ಮಾಡ್ತೀವಿ, ಎಂಟಿಟಿ ನೇಮ್ನ ಪಾಸ್ ಮಾಡ್ತೀವಿ. ರಿಮೂವ್ಗೆ ಏನು ಮಾಡ್ತೀವಿ, ಎಂಟಿಟಿ ನೇಮ್ನ ಪಾಸ್ ಮಾಡ್ತೀವಿ. ಕ್ಲಿಯರಾಗಿ ಅಬ್ಸರ್ವ್ ಮಾಡಿದರೆ ನಾವು ಈ ಎಲ್ಲ ಒಂದು ಪ್ರೀ ಡಿಫೈನ್ಡ್ ಮೆಥಡ್ಸ್ ಏನಿದೆಯಲ್ಲ, ಪರ್ಸಿಸ್ಟು, ಫೈಂಡು, ಮರ್ಜು, ರಿಮೂವ್ಗೆ ಐದರ್ ID ಪಾಸ್ ಮಾಡ್ತೀವಿ, ಇಲ್ಲಾಂದರೆ ಎಂಟಿಟಿ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ, ಇಲ್ಲಾಂದರೆ ಇವೆರಡನ್ನೂ ಪಾಸ್ ಮಾಡ್ತೀವಿ. ಇಷ್ಟನ್ನು ಬಿಟ್ಟು ಬೇರೆ ನಾವು ಏನನ್ನೂ ಮಾಡ್ತಿಲ್ಲ, ರೈಟ್? ಸೊ ಇಟ್ ಈಸ್ ಕೈಂಡ್ ಆಫ್ ಅ ಬಾಯ್ಲರ್ ಪ್ಲೇಟ್ ಕೋಡ್. ಇದನ್ನೆಲ್ಲ ಕ್ಲಿಯರಾಗಿ ಅಬ್ಸರ್ವ್ ಮಾಡಿರೋ JPA ಟೀಮ್ ಏನು ಮಾಡ್ತು ಅಂತಂದರೆ, ದೇ ಹ್ಯಾವ್ ಬ್ರಾಟ್ ಇನ್ a new project which is called as Spring Data JPA. Spring Data JPA ಅನ್ನೋ ಒಂದು ಹೊಸ ಪ್ರಾಜೆಕ್ಟ್ನ ಇಂಟ್ರಡ್ಯೂಸ್ ಮಾಡಿದರು. ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀವು ಸ್ಟೂಡೆಂಟ್ DAO, ಕಸ್ಟಮರ್ DAO, ಎಂಪ್ಲಾಯಿ DAO ಆ ಥರ ಏನು ಡೇಟಾ ಆಕ್ಸೆಸರ್ ಆಬ್ಜೆಕ್ಟ್ಸ್ ಇದೆಯಲ್ಲ ಅದನ್ನೆಲ್ಲ ಕ್ರಿಯೇಟ್ ಮಾಡಬೇಡ್ರಿ. ಜಸ್ಟ್ ನೀವೇನು ಮಾಡಿರಿ ಅಂತಂದರೆ ಒಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿರಿ. ಓಕೆ, ಆ ಇಂಟರ್ಫೇಸಿಗೆ ನೀವು ಜಸ್ಟ್ ಏನು ಸ್ಪೆಸಿಫೈ ಮಾಡಿರಿ ಅಂತಂದರೆ JPA ಎಂಟಿಟಿ ಹಾಗೆಯೇ ಪ್ರೈಮರಿ ಕೀ ಟೈಪ್. ಆ ಒಂದು ಎಂಟಿಟಿ ಕ್ಲಾಸಲ್ಲಿ ಪ್ರೈಮರಿ ಕೀನ ನಾವು ಕ್ರಿಯೇಟ್ ಮಾಡಿರ್ತೀವಿ, ಹೌದಾ? ಅದರದ್ದು ಟೈಪ್ನ ನೀವು ಸ್ಪೆಸಿಫೈ ಮಾಡಿರಿ ಸಾಕು. ಅಷ್ಟು ನೀವು ಸ್ಪೆಸಿಫೈ ಮಾಡಿ ಒಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿದಿರಿ ಅಂತಂದರೆ ಅದಕ್ಕೆ ಬೇಕಾಗಿರೋ ಇಂಪ್ಲಿಮೆಂಟೇಷನ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ನೀವು ಯಾವುದೇ ಥರದ ಬಾಯ್ಲರ್ ಪ್ಲೇಟ್ ಕೋಡ್ನ ಬರೆಯೋ ನೆಸೆಸಿಟಿ ಇಲ್ಲ. ಓಕೆ, ನಾವಿಲ್ಲೇನು ಮಾಡ್ತಿದ್ವಿ, ಸ್ಟೂಡೆಂಟ್ DAO, ಕಸ್ಟಮರ್ DAO, ಎಂಪ್ಲಾಯಿ DAO ಅಂತ
ಕ್ಲಾಸ್ನ ಕ್ರಿಯೇಟ್ ಮಾಡಿ ಮೆಥಡ್ಸ್ನ ಬರೆದು ಆ ಮೆಥಡ್ಸ್ ಒಳಗಡೆಗೆ ನಾವು ಆ HQL ಕ್ವೆರಿ ಆಗಿರ್ಬೋದು, ಮರ್ಜ್ ಮೆಥಡ್ ಆಗಿರ್ಬೋದು, ಪರ್ಸಿಸ್ಟ್ ಮೆಥಡ್ ಆಗಿರ್ಬೋದು, ಈ ರೀತಿ ಮೆಥಡ್ಸ್ನ ಕಾಲ್ ಮಾಡ್ತಿದ್ವಿ. ಸೊ ಅವ್ರೇನು ಹೇಳ್ತಾರೆ, ನೀವು ಸ್ಟೂಡೆಂಟ್ ಸರ್ವಿಸಿಂದ ಜಸ್ಟ್ ಒಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿರಿ, ಆ ಇಂಟರ್ಫೇಸ್ಗೆ ಟೈಪ್ನ ಸ್ಪೆಸಿಫೈ ಮಾಡಿರಿ, ಯಾವ ಎಂಟಿಟಿ ಟೈಪ್ ಅದು, ಹಾಗೆಯೇ ಪ್ರೈಮರಿ ಕೀ ಟೈಪ್ ಯಾವುದು, ಇದೆರಡನ್ನ ಸ್ಪೆಸಿಫೈ ಮಾಡಿದ್ರಿ ಅಂತಂದರೆ ಇಂಪ್ಲಿಮೆಂಟೇಷನ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಯು ಆರ್ ಫ್ರೀ ಫ್ರಮ್ ದಿ ಇಂಪ್ಲಿಮೆಂಟೇಷನ್ಸ್. ನೀವು ಇಂಪ್ಲಿಮೆಂಟೇಷನ್ಸಿಂದ ಫ್ರೀ ಆಗಿಬಿಡ್ರಿ. ನೀವು ಜಸ್ಟ್ ಇಷ್ಟನ್ನ ಸ್ಪೆಸಿಫೈ ಮಾಡಿದ್ರಿ ಅಂದರೆ ಇಲ್ಲಿ ಕೂಡ ನಾವು ಅದನ್ನೇ ಮಾಡ್ತಿದ್ವಿ, ಹೌದಾ? ಜಸ್ಟ್ ನಾವೇನು ಮಾಡ್ತಿದ್ವಿ, ಆ ಮೆಥಡ್ಸಿಗೆ ಎಂಟಿಟಿ ನೇಮ್ನ ಪಾಸ್ ಮಾಡ್ತಿದ್ವಿ, ID ಪಾಸ್ ಮಾಡ್ತಿದ್ವಿ. ಅದೇ ರೀತಿ ಇನ್ಸ್ಟೆಡ್ ಆಫ್ ಕ್ಲಾಸಿಗೆ ಪಾಸ್ ಮಾಡೋದ್ರ ಬದಲು ಆ ಕ್ಲಾಸಿಗೆ ಮೆಥಡ್ಸ್ನ ಕ್ರಿಯೇಟ್ ಮಾಡಿ ಅದನ್ನೆಲ್ಲ ಪಾಸ್ ಮಾಡೋದ್ರ ಬದಲು ಇಂಟರ್ಫೇಸಿಗೆ ಒಂದು ಕ್ರಿಯೇಟ್ ಮಾಡಿ ಟೈಪ್ನ ಸ್ಪೆಸಿಫೈ ಮಾಡಿರಿ. ವಿ ವಿಲ್ ಟೇಕನ್ ಕೇರ್ ಆಫ್ ದಿ ಇಂಪ್ಲಿಮೆಂಟೇಷನ್ಸ್. ದ್ಯಾಟ್ ಈಸ್ ವಾಟ್ ದಟ್ ಪ್ರಾಜೆಕ್ಟ್ ಈಸ್ ಆಲ್ ಅಬೌಟ್, ಸ್ಪ್ರಿಂಗ್ ಡೇಟಾ JPA. ಸೊ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡಿಕೊಂಡು ಈ ಎಲ್ಲ ಬಾಯ್ಲರ್ ಪ್ಲೇಟ್ ಕೋಡ್ನ ಯಾವ ರೀತಿ ರೆಡ್ಯೂಸ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಓಕೆ ಹಾಗಾದರೆ ಲೆಟ್ ಮೀ ಗೋ ಟು ದ ಇಂಟೆಲಿಜೆ. ಐ ಹೋಪ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಏನು ಪ್ರಾಬ್ಲಮ್ ಅಂತೇಳಿ. ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ನು ಸ್ಪ್ರಿಂಗ್ ಡೇಟಾ JPA, ರೈಟ್? ಓಕೆ, ಇದಕ್ಕೆ ನಾವು ಯಾವುದೇ ಥರ ಡಿಪೆಂಡೆನ್ಸಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀವಿ. ಏನಕ್ಕೆ ಅಂತಂದರೆ ನೀವು ನಮ್ಮ pom.xmlಗೆ ಹೋದ್ರಿ ಅಂತಂದರೆ ನಾವು ಆಲ್ರೆಡಿ ಸ್ಪ್ರಿಂಗ್ ಡೇಟಾ JPAನ ಆ್ಯಡ್ ಮಾಡಿದ್ದೀವಿ. ಬಟ್ ಪ್ರೀವಿಯಸ್ಲಿ ನಾವೇನು ಯೂಸ್ ಮಾಡ್ತಿದ್ವಿ, ಹೈಬರ್ನೇಟ್ ಎಂಟಿಟಿ ಮ್ಯಾನೇಜರ್ನ ಯೂಸ್ ಮಾಡ್ತಿದ್ವಿ. ಬಟ್ ನಾವು ಏನು ಮಾಡೋಣ ಈಗ, ವಿ ವಿಲ್ ಕಂಪ್ಲೀಟ್ಲಿ ಗೆಟ್ ರಿಡ್ ಆಫ್ ದಿ DAO ಲೇಯರ್ ಆ್ಯಂಡ್ ವಿ ವಿಲ್ ಜಸ್ಟ್ ಕ್ರಿಯೇಟ್ ಅ ರೆಪಾಸಿಟರಿ. ನಾವು ಜಸ್ಟ್ ಒಂದು ರೆಪಾಸಿಟರಿನ ಕ್ರಿಯೇಟ್ ಮಾಡ್ತೀವಿ. ಆ ರೆಪಾಸಿಟರಿಗೆ JPA ರೆಪಾಸಿಟರಿ ಅಂತ ಕರಿತೀವಿ ನಾವು. ಆ JPA ರೆಪಾಸಿಟರಿನ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಆ JPA ರೆಪಾಸಿಟರಿಗೆ ಟೈಪ್ನ ಸ್ಪೆಸಿಫೈ ಮಾಡ್ತೀವಿ. ಯಾವ ಎಂಟಿಟಿ ಟೈಪು, ಪ್ರೈಮರಿ ಕೀ ಟೈಪ್. ದಟ್ಸ್ ಇಟ್. ಓಕೆ, ಅದು ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡುತ್ತೆ ನಮ್ಮ ಪ್ರಾಬ್ಲಮ್ಸ್ನ ಅಂತ ಡಿಸ್ಕಸ್ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಈ ಸ್ಟೂಡೆಂಟ್ DAOನ ಹಾಗೆ ಬಿಡ್ತೀನಿ. ನಾನು ಇದನ್ನು ಡಿಲೀಟು ಮಾಡ್ಲಿಕ್ಕೆ ಹೋಗಲ್ಲ, ಏನೂ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ನಾನೇನು ಮಾಡ್ತೀನಿ, ಒಂದು ಹೊಸ ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಲ್ವಾ. ಸೊ ಇದರೊಳಗಡೆಗೆ ಮೇನ್ ಪ್ಯಾಕೇಜ್ ಒಳಗಡೆಗೆ ಜಾವಾ ಪ್ಯಾಕೇಜ್ ಒಳಗಡೆಗೆ ಎಂಟಿಟಿ ಸರ್ವಿಸ್ DAO ಅಂತಿತ್ತು. ನಾವೇನು ಮಾಡೋಣ, ಹೊಸ ಪ್ಯಾಕೇಜ್ನ ಕ್ರಿಯೇಟ್ ಮಾಡೋಣ, ವಿಚ್ ಈಸ್ ಕಾಲ್ಡ್ ಆಸ್ ರೆಪಾಸಿಟರಿ ಅಂತ ಕಾಲ್ ಮಾಡ್ತೀನಿ. ಓಕೆ, ಈ ರೆಪಾಸಿಟರಿಯಲ್ಲಿ ನಾವೇನು ಮಾಡೋಣ, ಒಂದು ಹೊಸ ಇಂಟರ್ಫೇಸ್ನ ಕ್ರಿಯೇಟ್ ಮಾಡೋಣ. ಓಕೆ, ಈ ಇಂಟರ್ಫೇಸಿಗೆ ಏನಂತ ಕರೆಯೋಣ ಅಂದರೆ ಸ್ಟೂಡೆಂಟ್, ಬಿಕಾಸ್ ನಾವು ಡೀಲ್ ಮಾಡ್ತಿರೋದು ಸ್ಟೂಡೆಂಟ್ ರಿಸೋರ್ಸ್ ಆಗಿರೋದ್ರಿಂದ ಸ್ಟೂಡೆಂಟ್ ರೆಪಾಸಿಟರಿ, ರೈಟ್? ಇದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡೋಣ. ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿದ ಮೇಲೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಟೆಲ್ ದಟ್ JPAದವ್ರಿಗೆ ಹೇಳಬೇಕು, ನಾವೊಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿದ್ದೀವಿ, ನಾವು ಈ ಇಂಟರ್ಫೇಸಿಗೆ ಯಾವ ಟೈಪನ್ನು ಸ್ಪೆಸಿಫೈ ಮಾಡ್ತೀವಿ, ಸೊ ಇಂಪ್ಲಿಮೆಂಟೇಷನ್ಸ್ನ ನೀವು ಕ್ರಿಯೇಟ್ ಮಾಡಿರಿ ಅಂತ ಹೇಳೋದಕ್ಕೆ ನಾವೇನು ಮಾಡ್ತೀವಿ, ಈ ಒಂದು ಇಂಟರ್ಫೇಸ್ನ ಎಕ್ಸ್ಟೆಂಡ್ ಮಾಡ್ತೀವಿ. ಎಕ್ಸ್ಟೆಂಡ್ಸ್ ವಿತ್ JPA ರೆಪಾಸಿಟರಿ. ಓಕೆ, ಈ JPA ರೆಪಾಸಿಟರಿ ಅನ್ನೋದು JPA ಟೀಮ್ನವ್ರು ಪ್ರೊವೈಡ್ ಮಾಡಿದ್ದಾರೆ. ಓಕೆ, ವಿಚ್ ಮೀನ್ಸ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಇಂಪ್ಲಿಮೆಂಟೇಷನ್ ಫಾರ್ ಅಸ್. ಇಂಪ್ಲಿಮೆಂಟೇಷನ್ ಕ್ಲಾಸ್ನ ಅವರೇ ಕ್ರಿಯೇಟ್ ಮಾಡ್ತಾರೆ, ನಾವಿಲ್ಲಿ ಇಂಟರ್ಫೇಸ್ನ ಅಷ್ಟೇ ಕ್ರಿಯೇಟ್ ಮಾಡ್ತಿದ್ದೀವಿ. ಓಕೆ, ಈ JPA ರೆಪಾಸಿಟರಿ ನೋಡ್ಬೋದು ನೀವು, ಅಲ್ಲಿ T,ID ಅಂತ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ T ಅಂತಂದರೆ ಟೈಪ್, ಯಾವ ಟೈಪು, ID ಅನ್ನೋದು ಯಾವ ಪ್ರೈಮರಿ ಕೀ ಟೈಪ್ ಅಂತ, ರೈಟ್? ಹಾಗಾದರೆ ಅದನ್ನು ಸ್ಪೆಸಿಫೈ ಮಾಡೋಣ. ಸೊ ನಾವು ಯಾವುದಕ್ಕೆ ಯಾವೊಂದು ರಿಸೋರ್ಸಿಗೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಸ್ಟೂಡೆಂಟ್ ರಿಸೋರ್ಸಿಗೆ ಕ್ರಿಯೇಟ್ ಮಾಡ್ತಿದ್ದೀವಿ. ಆದ್ದರಿಂದ ಸ್ಟೂಡೆಂಟ್ ಎಂಟಿಟಿನ ನಾವಿಲ್ಲಿ ಪಾಸ್ ಮಾಡಬೇಕು. ಇಲ್ಲಿ ಆಲ್ರೆಡಿ ನಾವು ಸ್ಟೂಡೆಂಟ್ ಎಂಟಿಟಿನ ಕ್ರಿಯೇಟ್ ಮಾಡಿದ್ವಿ, ರೈಟ್? ಇಫ್ ಯು ರಿಮೆಂಬರ್, ಈ ಸ್ಟೂಡೆಂಟ್ ಎಂಟಿಟಿನ ಕ್ರಿಯೇಟ್ ಮಾಡಿದ್ವಿ, ಅದಕ್ಕೆ ಎಂಟಿಟಿ ಅನೋಟೇಷನ್ನ ಆ್ಯಡ್ ಮಾಡಿದ್ವಿ, ಹಾಗೆಯೇ ಟೇಬಲ್ ಅನೋಟೇಷನ್ನ ಆ್ಯಡ್ ಮಾಡಿ ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡಿದ್ವಿ. ಸೊ ಈಗ ಈ ಒಂದು ಕ್ಲಾಸ್ ಏನಿದೆಯಲ್ಲ, ಇಟ್ ಈಸ್ ಎ JPA ಎಂಟಿಟಿ. ಈ JPA ಎಂಟಿಟಿನ ನಾವು ಇಲ್ಲಿ ಸ್ಟೂಡೆಂಟ್ ರೆಪಾಸಿಟರಿಗೆ ಟೈಪ್ ಆಗಿ ಪಾಸ್ ಮಾಡಬೇಕು, ಸ್ಪೆಸಿಫೈ ಮಾಡಬೇಕು. ಸೊ ಸ್ಟೂಡೆಂಟ್ ಅಂತ ನಾನು ಸ್ಪೆಸಿಫೈ ಮಾಡ್ತೀನಿ. ಹಾಗೆಯೇ ಜೊತೆಗೆ ಏನು ಸ್ಪೆಸಿಫೈ ಮಾಡಬೇಕು, ಪ್ರೈಮರಿ ಕೀ ಟೈಪ್. ಈ ಸ್ಟೂಡೆಂಟ್ ಒಳಗಡೆಗೆ ನಾವು ಪ್ರೈಮರಿ ಕೀನ ಕ್ರಿಯೇಟ್ ಮಾಡಿದ್ವಿ, ಯಾವುದು ID. ಇದು ಯಾವ ಟೈಪ್ ಇದೆ, ವಿಚ್ ಈಸ್ ಆಫ್ ಟೈಪ್ ಇಂಟೀಜರ್ ಟೈಪ್. ಈ ಇಂಟೀಜರ್ ಟೈಪ್ನ ನಾವಿಲ್ಲಿ ಸ್ಪೆಸಿಫೈ ಮಾಡಬೇಕು, ವಿಚ್ ಈಸ್ ಇಂಟೀಜರ್ ಟೈಪ್. ಅಲ್ಲೇನಾದರೂ ನೀವು ಲಾಂಗ್ ಅಂತ ಡಿಕ್ಲೇರ್ ಮಾಡಿದ್ರಿ ಅಂತಂದರೆ ಲಾಂಗ್ ಅಂತ ಸ್ಪೆಸಿಫೈ ಮಾಡಿ, ಸ್ಟ್ರಿಂಗ್ ಸ್ಪೆಸಿಫೈ ಮಾಡಿದ್ರಿ ಅಂತಂದರೆ ಸ್ಟ್ರಿಂಗ್ ಅಂತ ಕೊಡಿ. ಸೊ ನಾವಿಲ್ಲಿ ಮಾಡಿರೋದು ಸ್ಟೂಡೆಂಟ್ ಎಂಟಿಟಿ ಟೈಪು, ಅದಕ್ಕೆ ಪ್ರೈಮರಿ ಕೀ ಟೈಪು ಇಂಟೀಜರ್ ಟೈಪ್. ಓಕೆ, ಜಸ್ಟ್ ನಾವೊಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿದ್ವಿ, ಎಕ್ಸ್ಟೆಂಡ್ಸ್ ವಿತ್ JPA ರೆಪಾಸಿಟರಿ. ದಟ್ಸ್ ಇಟ್. ಇದಕ್ಕೆ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡೋರು JPAದವರು ಪ್ರೊವೈಡ್ ಮಾಡ್ತಾರೆ, ರೈಟ್? ಓಕೆ, ನಾವೇನು ಮಾಡಬೇಕೀಗ, ಈ ಮೆಥಡ್ಸ್ನ ಕಾಲ್ ಮಾಡಬೇಕಂದ್ರೆ ಈ JPA ರೆಪಾಸಿಟರಿ ಒಳಗಡೆ ಇರೋ ಮೆಥಡ್ಸ್ನ ನಾವು ಕಾಲ್ ಮಾಡಬೇಕು. ಓಕೆ, JPA ರೆಪಾಸಿಟರಿ ಒಳಗಡೆಗೆ ಎಷ್ಟೊಂದು ಮೆಥಡ್ಸ್ನ ಪ್ರೀ ಡಿಫೈನ್ ಮಾಡಿಬಿಟ್ಟಿದ್ದಾರೆ, ಆ ಮೆಥಡ್ಸ್ನ ನಾವು ಕಾಲ್ ಮಾಡ್ತೀವಿ ಅಷ್ಟೇ.
ಬಟ್ ನಾವು ಆ ಮೆಥಡ್ಸ್ಗೆ ಇಂಪ್ಲಿಮೆಂಟೇಷನ್ಸ್ನ ನಾವು ಪ್ರೊವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಇಂಪ್ಲಿಮೆಂಟೇಷನ್ನ ಯಾರು ಪ್ರೊವೈಡ್ ಮಾಡ್ತಾರೆ? JP ದವರು. ಪ್ರೀವಿಯಸ್ಲಿ ಸ್ಟೂಡೆಂಟ್ ಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ, ನಾವು ಇಂಪ್ಲಿಮೆಂಟೇಷನ್ಸ್ ಪ್ರೊವೈಡ್ ಮಾಡ್ತಿದ್ವಿ. ಗೆಟ್ ಸ್ಟೂಡೆಂಟ್ಸ್ ಅಂತ ಮೆಥಡ್ ಕ್ರಿಯೇಟ್ ಮಾಡ್ತಿದ್ವಿ, ಎಂಟಿಟಿ ಮ್ಯಾನೇಜರ್ ಯೂಸ್ ಮಾಡಿ ಕ್ರಿಯೇಟ್ ಕ್ವೆರಿ ಅಂತ ಬರೆದು ಇಲ್ಲಿ ನಾವು ಇಂಪ್ಲಿಮೆಂಟೇಷನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ವಿ. ಸ್ಟೂಡೆಂಟ್ ಕ್ಲಾಸು, ಫೈಂಡ್ ಮೆಥಡ್ಗೆ ಸ್ಟೂಡೆಂಟ್ ಕ್ಲಾಸು, ID ಈ ರೀತಿ ಎಲ್ಲ ನಾವು ಪಾಸ್ ಮಾಡ್ತಿದ್ವಿ. ಬಟ್ ಈಗ ನಾವು ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಫೈನ್. ಈಗೇನು ಮಾಡೋಣ, ನೆಕ್ಸ್ಟು ಸ್ಟೂಡೆಂಟ್ ಸರ್ವೀಸಿಗೆ ಹೋಗೋಣ. ಸ್ಟೂಡೆಂಟ್ ಸರ್ವೀಸಲ್ಲಿ ನಾವೇನು ಮಾಡಿದ್ವಿ, ಇಲ್ಲಿ ಒಂದೊಂದೇ ಮೆಥಡ್ಸ್ನ ಚೇಂಜ್ ಮಾಡ್ತಾ ಬರೋಣ. ಫಸ್ಟಿಗೆ ಆ್ಯಡ್ ಸ್ಟೂಡೆಂಟ್ ಅಂತ ಇದೆ, ರೈಟ್? ನಾವೇನು ಮಾಡೋಣ, ಇನ್ಸ್ಟೆಡ್ ಆಫ್ ಸ್ಟೂಡೆಂಟ್ DO ಯೂಸ್ ಮಾಡೋದ್ರ ಬದಲು ವಿ ಆರ್ ಗೋಯಿಂಗ್ ಟು ರಿಲೈ ಆನ್ ದಿ ಸ್ಟೂಡೆಂಟ್ ರೆಪಾಸಿಟರಿ. ಸೊ ಲೆಟ್ಸ್ ಇಂಜೆಕ್ಟ್ ದಿ ಸ್ಟೂಡೆಂಟ್ ರೆಪಾಸಿಟರಿ. ಪ್ರೈವೇಟ್ ಫೈನಲ್ ಸ್ಟೂಡೆಂಟ್ ರೆಪಾಸಿಟರಿನ ಆ್ಯಡ್ ಮಾಡ್ತೀನಿ. ಸೊ ರೆಕ್ವೈರ್ಡ್ ಆರ್ಸ್ ಕನ್ಸ್ಟ್ರಕ್ಟರ್ ಇರೋದ್ರಿಂದ ಆಟೋಮೆಟಿಕಲಿ ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ ಆಗಿಬಿಟ್ಟು ಇಲ್ಲಿ ಡಿಪೆಂಡೆನ್ಸಿನ ಇಂಜೆಕ್ಟ್ ಮಾಡ್ತೀವಿ. ಈ ಸ್ಟೂಡೆಂಟ್ ರೆಪಾಸಿಟರಿನ ನಾವು ಯೂಸ್ ಮಾಡ್ಕೊಳ್ಳೋಣ. ನಾನೇನು ಮಾಡ್ತೀನಿ, ಇದನ್ನು ಜಸ್ಟ್ ಟೈಮ್ ಬೀಯಿಂಗ್ ಕಾಮೆಂಟ್ ಮಾಡ್ತೀನಿ, ರೈಟ್? ಇಲ್ಲೇನು ಮಾಡೋಣ, ಸ್ಟೂಡೆಂಟ್ ರೆಪಾಸಿಟರಿನ ಯೂಸ್ ಮಾಡಿಕೊಂಡು ದೆರ್ ಈಸ್ ಅ ಮೆಥಡ್ ಕಾಲ್ಡ್ ಸೇವ್. ಇದನ್ನು ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ದೆರ್ ಈಸ್ ಅ ಮೆಥಡ್ ಕಾಲ್ಡ್ ಸೇವ್ ಆಲ್ ಸೇವ್ ಅಂತಿದೆ. ಸೊ ಸೇವ್ ಅನ್ನೋ ಮೆಥಡ್ನ ನಾವು ಕಾಲ್ ಮಾಡ್ತೀವಿ. ಸೊ ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲೇಟರಿ. ಯಾವುದಾ ಸೇವ್ ಅನ್ನೋದು ಸೇವ್ ಮಾಡ್ತಿದ್ದೀವಿ, ರೈಟ್? ಸೇವ್ ಮಾಡಬೇಕಾದ್ರೆ ಏನು ಪಾಸ್ ಮಾಡ್ತೀವಿ, ಅದು ಪ್ಯಾರಾಮೀಟ್ರ್ ಅದೇ ತೋರಿಸ್ತಾ ಇದೆ, ಸ್ಟೂಡೆಂಟ್ ಎಂಟಿಟಿನ ಪಾಸ್ ಮಾಡ್ತಿದ್ದೀವಿ. ಏನಕ್ಕೆ ತೋರಿಸ್ತಾ ಇದೆ? ಬಿಕಾಸ್ ಈ ಸ್ಟೂಡೆಂಟ್ ರೆಪಾಸಿಟರಿ ಒಳಗಡೆಗೆ ನಾವು ಆಲ್ರೆಡಿ ಟೈಪ್ನ ಸ್ಪೆಸಿಫೈ ಮಾಡಿದ್ದೀವಿ. ಯಾವ ಟೈಪ್ ಅಂತೇಳಿ? ಸ್ಟೂಡೆಂಟ್ ಟೈಪ್ ಅಂತೇಳಿ. ಓಕೆ, ಅದೇ ನಾವು ಎಂಪ್ಲಾಯಿ ಟೈಪ್ ಅಂತ ಸ್ಪೆಸಿಫೈ ಮಾಡಿದರೆ ಇಟ್ ವಿಲ್ ಅಕ್ಸೆಪ್ಟ್ ದಿ ಎಂಪ್ಲಾಯಿ. ಅದೇ ನಾವಲ್ಲೇನಾದರೂ ಕಸ್ಟಮರ್ ಟೈಪ್ ಅಂತ ಸ್ಪೆಸಿಫೈ ಮಾಡಿದರೆ ಇಟ್ ವಿಲ್ ಅಕ್ಸೆಪ್ಟ್ ಆಸ್ ಕಸ್ಟಮರ್ ಎಂಟಿಟಿ. ಕಸ್ಟಮರ್ ಟೈಪ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಇದರೊಳಗಡೆಗೆ ಸ್ಟೂಡೆಂಟ್ನ ಪಾಸ್ ಮಾಡೋಣ, ಸ್ಟೂಡೆಂಟ್. ಸೊ ವೆರಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ, ಈ ಸೇವ್ ಮೆಥಡ್ ಏನಿದೆಯಲ್ಲ, ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ದಿ ಸ್ಟೂಡೆಂಟ್ ಆಬ್ಜೆಕ್ಟ್ ಬ್ಯಾಕ್. ಓಕೆನಾ? ಆ ಎಂಟಿಟಿನೇ ವಾಪಸ್ಸು ರಿಟರ್ನ್ ಮಾಡುತ್ತೆ. ಅದು ರಿಟರ್ನ್ಸ್ ದ ಸೇವ್ಡ್ ಎಂಟಿಟಿ ವಿಲ್ ನೆವರ್ ಬಿ ನಲ್. ಓಕೆ, ಅದು ಯಾವಾಗಲೂ ನಲ್ ಇರೋದಿಲ್ಲ. ನಾವೇನು ಪಾಸ್ ಮಾಡಿರ್ತೀವಲ್ಲ ಅದನ್ನೇ ರಿಟರ್ನ್ ಮಾಡುತ್ತೆ ಅದು. ಲೆಟ್ಸ್ ಸಪೋಸ್ ನಾವೀಗ ಸ್ಟೂಡೆಂಟ್ ಒಳಗಡೆಗೆ ID ಪಾಸ್ ಮಾಡ್ತಿರಲ್ಲ, ಬಟ್ ಏನಾಗುತ್ತೆ, ಡೇಟಾಬೇಸಲ್ಲಿ ID ಜನ್ರೇಟ್ ಆಗುತ್ತೆ, ID ರಿಟರ್ನ್ ಮಾಡುತ್ತೆ ಸ್ಟೂಡೆಂಟ್ ಆಬ್ಜೆಕ್ಟ್ ಜೊತೆಗೆ. ಸೊ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಇದನ್ನು ರಿಟರ್ನ್ ಅಂತ ಕೊಡ್ತೀನಿ, ರೈಟ್? ರಿಟರ್ನ್. ಪ್ರೀವಿಯಸ್ಲಿ ನಾವು ಆ್ಯಡ್ ಸ್ಟೂಡೆಂಟಲ್ ಮೆಥಡಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ, DOದಲ್ಲಿ ಈ ಮೆಥಡ್ಡು ಪರ್ಸಿಸ್ಟ್ ಮೆಥಡ್ಡು ವಾಯ್ಡ್ನ ರಿಟರ್ನ್ ಮಾಡ್ತಿತ್ತು, ರೈಟ್? ನಾವು ಎಕ್ಸ್ಪ್ಲಿಸಿಟ್ ಆಗಿ ಆ ಸ್ಟೂಡೆಂಟ್ ಆಬ್ಜೆಕ್ಟ್ನ ರಿಟರ್ನ್ ಮಾಡ್ತಿದ್ವಿ. ಬಟ್ ಇಲ್ಲಿ ಸ್ಟೂಡೆಂಟ್ ರೆಪಾಸಿಟರಿಯಲ್ಲಿ ಸೇವ್ ಮೆಥಡ್ ಏನಿದೆಯಲ್ಲ, ಲೆಟ್ಸ್ ಮೀ ಗೋ ಟು ದ ಸರ್ವಿಸ್. ಆ ಒಂದು ಸೇವ್ ಮೆಥಡ್ ಇದೆಯಲ್ಲ, ಆಟೋಮೆಟಿಕ್ಕಾಗಿ ವಾಪಸ್ ಸ್ಟೂಡೆಂಟ್ ಆಬ್ಜೆಕ್ಟ್ನ ರಿಟರ್ನ್ ಮಾಡುತ್ತೆ, ರೈಟ್? ವಾಪಸ್ ಆ ಎಂಟಿಟಿ ಆಬ್ಜೆಕ್ಟ್ನೇ ರಿಟರ್ನ್ ಮಾಡುತ್ತೆ. ಫೈನ್. ಹಾಗಾದರೆ ಈಗ ಸೇವ್ ಕಂಪ್ಲೀಟ್ ಆಗಿದೆ. ನಾವೇನು ಮಾಡೋಣ, ಬೇರೆ ಎಲ್ಲ ಮೆಥಡ್ಸ್ನು ಚೇಂಜ್ ಮಾಡೋಕ್ಕಿಂತ ಮುಂಚೆ ಒಂದೊಂದೇ ಮೆಥಡ್ನ ಚೇಂಜ್ ಮಾಡ್ತಾ ಹೋಗೋಣ. ಸೊ ಏನು ಮಾಡೋಣ, ಸೇವ್ ಮೆಥಡ್ನ ಚೇಂಜ್ ಮಾಡಿದ್ದೀವಿ, ಅಂದರೆ ಈ ಒಂದು ಆ್ಯಡ್ ಸ್ಟೂಡೆಂಟಲ್ಲಿರೋ ಮೆಥಡ್ನ ಚೇಂಜ್ ಮಾಡಿದ್ದೀವಿ, ರೈಟ್? ಬಟ್ ಒಂದನ್ನು ಅಬ್ಸರ್ವ್ ಮಾಡಿರಿ, ನಾವು ಬರೀ ಇಂಟರ್ಫೇಸ್ ಮಾತ್ರ ಕ್ರಿಯೇಟ್ ಮಾಡಿದ್ದೀವಿ, ಇಂಪ್ಲಿಮೆಂಟೇಷನ್ ಕ್ಲಾಸ್ನ ನಾವು ಕ್ರಿಯೇಟ್ ಮಾಡಿಲ್ಲ, ರೈಟ್? ಓಕೆ, ಇದನ್ನು ಸೇವ್ ಮಾಡೋಣ. ಸೇವ್ ಮಾಡಿ ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆ, ಟಾಮ್ ಕ್ಯಾಟ್ ಸ್ಟಾರ್ಟ್ ಆಗಿದೆ. ಪೋಸ್ಟ್ ಮ್ಯಾನ್ಗೆ ಹೋಗೋಣ. ಪೋಸ್ಟ್ ಮ್ಯಾನಲ್ಲಿ ಲೆಟ್ ಮೀ ಗೋ ಟು ದಿ ನ್ಯೂ ರಿಕ್ವೆಸ್ಟ್. ಇಲ್ಲಿ ಪೋಸ್ಟ್ ಅಂತ ಸೆಲೆಕ್ಟ್ ಮಾಡಿ, ಲೋಕಲ್ ಹೋಸ್ಟ್ 8080 ಸ್ಟೂಡೆಂಟ್ಸ್. ಬಾಡಿಲಿ ರಾ ಅಂತ ಸೆಲೆಕ್ಟ್ ಮಾಡಿ 2 ಪ್ಯಾರಾಮೀಟರ್ನ ಪಾಸ್ ಮಾಡೋಣ. ನೇಮ್ ಹಾಗೆಯೇ ಡೇಟ್ ಆಫ್ ಬರ್ತ್. ಫಸ್ಟು ಡೇಟಾಬೇಸಲ್ಲಿ ಯಾವುದೆಲ್ಲ ರೆಕಾರ್ಡ್ಸ್ ಇದೆ ಅಂತ ಚೆಕ್ ಮಾಡೋಣ. ಫೈನ್. ಸ್ಟೂಡೆಂಟ್ ಡೇಟಾಬೇಸ್. ಹಾಗೆಯೇ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ ಕ್ವೆರಿನ. ಓಕೆ, 2 ರೆಕಾರ್ಡ್ ಇದೆ, ಅರ್ಜುನ್ ಮತ್ತು ಭೂಷಣ್ ಅಂತ. ನಾವೇನು ಮಾಡೋಣ, ಶಂಕರ್ ಅಂತ ಆ್ಯಡ್ ಮಾಡೋಣ. ಡೇಟ್ ಆಫ್ ಬರ್ತ್ ಮೇ ಬಿ 2010 ಕೊಡೋಣ, 0101. ಸೆಂಡ್ ಮಾಡೋಣ. ಬೂಮ್, 201 ಕ್ರಿಯೇಟೆಡ್. ಶಂಕರ್ ಅಂತ ರೆಕಾರ್ಡ್ ಕ್ರಿಯೇಟ್ ಆಗಿದೆ, ID ಕೂಡ ನಮಗೆ ರಿಟರ್ನ್ ಆಗಿದೆ. ಸಿಂಪಲ್, ರೈಟ್? ನಾವಿಲ್ಲಿ ಯಾವುದೇ ಥರ ಮೆಥಡ್ಸ್ನ ಯೂಸ್ ಮಾಡಲಿಲ್ಲ, ಜಸ್ಟ್ ಅವ್ರು ಪ್ರೊವೈಡ್ ಮಾಡಿರೋ ಮೆಥಡ್ನ ಕಾಲ್ ಮಾಡ್ತಿದ್ದೀವಿ. ಇಂಪ್ಲಿಮೆಂಟೇಷನ್ನ ಯಾರು ಪ್ರೊವೈಡ್ ಮಾಡ್ತಿದ್ದಾರೆ? ಈಗ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡ್ತಿರೋದು JP ಅದವರು. ಹಾಗಾದರೆ ನಿಮಗೆ ಇದರಲ್ಲಿ ಒಂದು ಡೌಟ್ ಅಂತೂ ಬಂದಿರುತ್ತೆ. ಫೈನ್, ನಾವಿಲ್ಲಿ ಯಾವುದೇ ಥರದ ಇಂಪ್ಲಿಮೆಂಟೇಷನ್ಸ್ನ ನಾವು ಕ್ರಿಯೇಟ್ ಮಾಡ್ತಿಲ್ಲ, ಜಸ್ಟ್ ಸ್ಪೆಸಿಫೈ ಮಾಡ್ತಿದ್ದೀವಿ, ಇಂಟರ್ಫೇಸ್ನ ಯೂಸ್ ಮಾಡ್ತಿದ್ದೀವಿ. ಹಾಗಾದರೆ ಈ ಮೆಥಡ್ಸ್ ಎಲ್ಲ ಎಲ್ಲಿದೆ?
ಸೇವ್ ಅನ್ನೋ ಮೆಥಡ್ಸ್ ಎಲ್ಲ, ಈ ಎಲ್ಲ ಮೆಥಡ್ಸು ಎಲ್ಲಿದೆ ಅಂತಂದರೆ JPA ರೆಪಾಸಿಟರಿಲಿದೆ. ಸೊ ಈ JPA ರೆಪಾಸಿಟರಿನ ಓಪನ್ ಮಾಡೋಣ. ಸೊ ನಾನು ಇದನ್ನು ಓಪನ್ ಮಾಡ್ತೀನಿ. ನೀವು JPA ರೆಪಾಸಿಟರಿ ನೋಡ್ಬೋದು. JPA ರೆಪಾಸಿಟರಿ ಇಟ್ ವಿಲ್ ಎಕ್ಸ್ಟೆಂಡ್ ಲೀಸ್ಟ್ CRUD ರೆಪಾಸಿಟರಿ ಅಂತ ಅಕ್ಸೆಪ್ಟ್ ಮಾಡಿದೆ, ಅದನ್ನು ಎಕ್ಸ್ಟೆಂಡ್ ಮಾಡಿದೆ. ಅಲ್ಲಿಂದ ಲೀಸ್ಟ್ ಪೇಜಿನೇಷನ್ ಸಾರ್ಟಿಂಗ್ ರೆಪಾಸಿಟರಿ ಅಂತ, ಕ್ವೆರಿ ಬೈ ಎಕ್ಸಾಂಪಲ್ ಎಕ್ಸಿಕ್ಯೂಟರ್ ಅಂತ, ಈ ರೀತಿ ಬೇರೆ ಬೇರೆ ರೆಪಾಸಿಟರಿನ ಅದು ಎಕ್ಸ್ಟೆಂಡ್ ಮಾಡ್ತಾ ಹೋಗಿದೆ. ಓಕೆ, ಇದ್ರ ಒಳಗಡೆಗೆ ನೀವು ಮೆಥಡ್ಸ್ ಇದೆ ಚೆಕ್ ಮಾಡ್ಬೋದು. ಸೇವ್ ಆ್ಯಂಡ್ ಫ್ಲಶ್ ಅಂತಿದೆ. ಓಕೆನಾ, ಡಿಲೀಟ್ ಆಲ್ ಇನ್ ಬ್ಯಾಂಚ್ ಅಂತಿದೆ, ಗೆಟ್ ಬೈ ID, ಫೈಂಡ್ ಆಲ್, ಈ ರೀತಿ ಬೇರೆ ಬೇರೆ ಮೆಥಡ್ಸ್ ಇದೆ. ಹಾಗಾದರೆ ಸೇವ್ ಮೆಥಡ್ ಎಲ್ಲಿದೆ? ಓಕೆನಾ, ಸೇವ್ ಮೆಥಡ್ ಎಲ್ಲೂ ಇಲ್ಲಿ ಅವೈಲೇಬಲೇ ಇಲ್ಲ, ರೈಟ್? ಓಕೆ, ನೀವು ಅದನ್ನು ನೋಡಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಟು ದಿ ಲೀಸ್ಟ್ ಪೇಜಿಂಗ್ ಆ್ಯಂಡ್ ಸಾರ್ಟಿಂಗ್ ರೆಪಾಸಿಟರಿ, ಅಲ್ಲಿಗೆ ಹೋಗೋಣ. ಸೊ ಅದು ಯಾವುದನ್ನು ಎಕ್ಸ್ಟೆಂಡ್ ಮಾಡ್ತಿದೆ? ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಟೆಂಡ್ ಪೇಜಿಂಗ್ ಆ್ಯಂಡ್ ಸಾರ್ಟಿಂಗ್ ರೆಪಾಸಿಟರಿ, ಅಲ್ಲಿಗೆ ಹೋಗೋಣ. ಸೊ ಅದು ಯಾವುದನ್ನು ಅಕ್ಸೆಪ್ಟ್ ಮಾಡ್ತಿದೆ, ಎಕ್ಸ್ಟೆಂಡ್ ಮಾಡ್ತಿದೆ? ರೆಪಾಸಿಟರಿನ ಎಕ್ಸ್ಟೆಂಡ್ ಮಾಡ್ತಿದೆ, ಅಲ್ಲಿಗೆ ಹೋಗೋಣ. ಸೊ ಅಲ್ಲಿಗೆ ಹೋದರೆ ಓಕೆ, ಅಲ್ಲಿ ಏನೂ ಇಲ್ಲ. ಜಸ್ಟ್ ಗೋ ಟು ಪೇಜಿಂಗ್ ಆ್ಯಂಡ್ ಸಾರ್ಟಿಂಗ್ ಆದಮೇಲೆ ಲೀಸ್ಟ್ ಆ್ಯಂಡ್ ಪೇಜಿಂಗ್ ರೆಪಾಸಿಟರಿ, ಇಲ್ಲೂ ಬೇಡ. ಓಕೆ, CRUD ರೆಪಾಸಿಟರಿ ಅಂತ ಒಂದಿದೆ, ಐ ಥಿಂಕ್ ಲೀಸ್ಟ್ CRUD ರೆಪಾಸಿಟರಿ, ಇಲ್ಲಿಗೆ ಹೋಗೋಣ. ಸೊ ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದಿ CRUD ರೆಪಾಸಿಟರಿ. ಓಕೆ, CRUD ರೆಪಾಸಿಟರಿಯಲ್ಲಿ ನೋಡ್ಬೋದು, CRUD ರೆಪಾಸಿಟರಿ ವಿಲ್ ಎಕ್ಸ್ಟೆಂಡ್ಸ್ ದಿ ರೆಪಾಸಿಟರಿನ ಎಕ್ಸ್ಟೆಂಡ್ ಮಾಡಿದೆ, ರೈಟ್? ಸೊ ಈ ರೆಪಾಸಿಟರಿ ಒಳಗೆ ನಾವು ಆಲ್ರೆಡಿ ಹೋಗಿದ್ವಿ, ಜಸ್ಟ್ ಏನೂ ಇಲ್ಲ. ಆ ರೆಪಾಸಿಟರಿ ಅನ್ನೋದು ಪೇರೆಂಟ್ ಇಂಟರ್ಫೇಸ್ ಅದು. ಸೊ ಈ ಒಂದು ರೆಪಾಸಿಟರಿನ ಯಾರು ಎಕ್ಸ್ಟೆಂಡ್ ಮಾಡ್ತಿದ್ದಾರೆ? CRUD ರೆಪಾಸಿಟರಿ ಎಕ್ಸ್ಟೆಂಡ್ ಮಾಡ್ತಾ ಇದೆ. CRUD ರೆಪಾಸಿಟರಿ ಒಳಗಡೆಗೆ ನೋಡ್ಬೋದು ಸೇವ್ ಅನ್ನೋ ಮೆಥಡ್ ಇದೆ, ರೈಟ್? ಈ ಸೇವ್ ಅನ್ನೋ ಮೆಥಡ್ಡು ಎಲ್ಲ ಇನ್ಹೆರಿಟೆನ್ಸ್ ಕಾನ್ಸೆಪ್ಟನ್ನ ನೀವು ಅರ್ಥ ಮಾಡ್ಕೋಬೇಕು. ಇನ್ಹೆರಿಟ್ ಮಾಡಿ ಸೀದಾ ನಮಗೆ ನಾವು ಎಕ್ಸ್ಟೆಂಡ್ ಮಾಡಿರೋ ಕ್ಲಾಸಿಗೆ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಇದಕ್ಕೆ ಇಂಪ್ಲಿಮೆಂಟೇಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನೀವು ಇದನ್ನು ಈ ಸೇವ್ ಮೆಥಡ್ ಮೇಲೆ 2 ಇಂಪ್ಲಿಮೆಂಟೇಷನ್ಸ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಒಂದು ಸಿಂಪಲ್ JPA ರೆಪಾಸಿಟರಿ, ಅದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ಇಲ್ಲಿ ಅದಕ್ಕೆ ಇಂಪ್ಲಿಮೆಂಟೇಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಸೇವ್ ಒಳಗಡೆಗೆ ಏನು ಮಾಡಿದ್ದಾರೆ? ಫಸ್ಟ್ ಅವರು ನಾಟ್ ನಲ್ನ ಚೆಕ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅವರು ಎಂಟಿಟಿ ಮ್ಯಾನೇಜರ್ನ ಯೂಸ್ ಮಾಡಿ ಪರ್ಸಿಸ್ಟ್ ಮೆಥಡ್ನ ಕಾಲ್ ಮಾಡ್ತಾ ಇದ್ದಾರೆ. ಸೊ ಈಗ ನಿಮಗೆ ಅರ್ಥ ಆಗಿರುತ್ತೆ, ನಾವೇನು ಮಾಡ್ತಿದ್ವಲ್ಲಿ ಎಂಟಿಟಿ ಮ್ಯಾನೇಜರ್ನ ನಾವು ಯೂಸ್ ಮಾಡಿಕೊಂಡು ಪರ್ಸಿಸ್ಟ್ ಮೆಥಡ್ನ ಕಾಲ್ ಮಾಡ್ತಾಯಿದ್ವಿ, ರೈಟ್? ಬಟ್ ಈಗೇನಾಗ್ತಿದೆ, ನಾವು ಆ ಮೆಥಡ್ನ ಕಾಲ್ ಮಾಡ್ತಿಲ್ಲ, ನಾವು ಜಸ್ಟ್ ಸೇವ್ ಅನ್ನೋ ಮೆಥಡ್ನ ಕಾಲ್ ಮಾಡ್ತಾ ಇದ್ದೀವಿ. ಬಟ್ ಸೇವ್ ಮೆಥಡ್ಡು ಇಂಡೈರೆಕ್ಟ್ಲಿ ಪರ್ಸಿಸ್ಟ್ ಅನ್ನೋ ಮೆಥಡ್ನ ಕಾಲ್ ಮಾಡ್ತಾ ಇದೆ. ಓಕೆ, ಸೊ ಇಂಪ್ಲಿಮೆಂಟೇಷನ್ ಈಗ ಇದನ್ನೆಲ್ಲ ಯಾರು ಪ್ರೊವೈಡ್ ಮಾಡಿದ್ದು? ಈ ಎಂಟೈರ್ ಇಂಪ್ಲಿಮೆಂಟೇಷನ್ನ ಯಾರು ಪ್ರೊವೈಡ್ ಮಾಡಿದ್ದಾರೆ? ಇದನ್ನು ಪ್ರೊವೈಡ್ ಮಾಡಿರೋದು JPAದವರು. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ಟೈಪ್ ಅಂತಿದೆ, ಎಸ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಅಂದರೆ ಇಟ್ ಕುಡ್ ಬಿ ಎನಿ ಟೈಪ್. ಓಕೆನಾ, ನಾವಲ್ಲೇನು ಮಾಡ್ತಿದ್ವಿ, ಸ್ಟೂಡೆಂಟ್ DOದಲ್ಲಿ ವಿ ವಿಲ್ ಬಿ ಸ್ಟಿಕ್ಕಿಂಗ್ ಆನ್ ಟು ಓನ್ಲಿ ಸ್ಟೂಡೆಂಟ್ DOಗೆ ಸ್ಟಿಕ್ ಆನ್ ಆಗ್ತಿದ್ವಿ. ಬಟ್ ಈಗ ನಾವು ಸೇವ್ ಮೆಥಡ್ ಕಾಲ್ ಮಾಡ್ತಿರೋದ್ರಿಂದ ಸೇವ್ ಮೆಥಡ್ಗೆ ನಾವು ಯಾವ್ದಾರು ಆಬ್ಜೆಕ್ಟ್ ಪಾಸ್ ಮಾಡ್ಬೋದು. ಸೊ ಆ ಆಬ್ಜೆಕ್ಟ್ ಏನು ಮಾಡುತ್ತೆ, ಜಸ್ಟ್ ಹೋಗಿ ಡೇಟಾಬೇಸಲ್ಲಿ ಸ್ಟೋರ್ ಮಾಡುತ್ತೆ. ಸ್ಟೋರ್ ಮಾಡಬೇಕಾದ್ರೆ ಏನು ಮಾಡುತ್ತದು, ಇಟ್ ಈಸ್ ಗೋಯಿಂಗ್ ಟು ಕಾಲ್ ದಿ ಸಿಂಪಲ್ JPA. ಅದೇನು ಮಾಡುತ್ತೆ, ಆಟೋಮೆಟಿಕಲಿ ಕಾಲ್ ದಿ ಎಂಟಿಟಿ ಮ್ಯಾನೇಜರ್ ಡಾಟ್ ಪರ್ಸಿಸ್ಟ್ ಮೆಥಡ್ನ ಕಾಲ್ ಮಾಡುತ್ತೆ. ಅದೇ ರೀತಿ ನಾವು ನೆಕ್ಸ್ಟು ಅಪ್ಡೇಟ್ ಮಾಡ್ತೀವಿ. ಅಪ್ಡೇಟ್ ಮಾಡ್ಬೇಕಾದ್ರೆ ಕೂಡ ನಾವು ಸೇವ್ ಮೆಥಡ್ನೇ ಕಾಲ್ ಮಾಡ್ತೀವಿ. ಬಟ್ ಆ ಮೆಥಡ್ನ ಕಾಲ್ ಮಾಡಿದಾಗ ಏನು ಮಾಡ್ತೀವಿ, ನಾವು ID ಪಾಸ್ ಮಾಡಿರ್ತೀವಿ. ಸೊ ID ಪಾಸ್ ಮಾಡಿದಾಗ ಏನು ಮಾಡುತ್ತೆ, ಈ ಇಫ್ ಕಂಡೀಷನ್ ಇದೆಯಲ್ಲ, ಈ ಇಫ್ ಕಂಡೀಷನ್ನ ಯೂಸ್ ಮಾಡಿಕೊಂಡು ಚೆಕ್ ಮಾಡುತ್ತೆ. ID ಇದ್ದರೆ ಅದೇನು ಮಾಡುತ್ತೆ, ID ಇಲ್ಲ ಅಂತಂದರೆ ಹೊಸ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ, ಪರ್ಸಿಸ್ಟ್ ಮೆಥಡ್ನ ಕಾಲ್ ಮಾಡುತ್ತೆ. ID ಇದ್ದರೆ ಮರ್ಜ್ ಮೆಥಡ್ನ ಕಾಲ್ ಮಾಡುತ್ತೆ. ಸೊ ನಿಮಗೆ ನೆನಪಿರುತ್ತೆ, ನಾವು ಇದನ್ನು ಪ್ರೀವಿಯಸ್ಲಿ ಯೂಸ್ ಮಾಡಿದ್ವಿ ಮರ್ಜ್ ಮೆಥಡ್ನ. ಏನು ಮಾಡ್ತಿದ್ವಿ, ಮರ್ಜ್ ಮೆಥಡ್ನ ಅಪ್ಡೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ವಿ. ಸೊ ಅವ್ರೇನು ಮಾಡಿದ್ದಾರೆ, ಈಗ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಮಗೇನು ಅಪ್ಡೇಟ್ ಮಾಡಬೇಕಾದ್ರೆ ಸೇವ್ ಮೆಥಡ್ನೇ ಕಾಲ್ ಮಾಡ್ತೀವಿ, ಇದೇ ಮೆಥಡ್ನ ಕಾಲ್ ಮಾಡ್ತೀವಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ, ಆ ಸೇವ್ ಮೆಥಡ್ಡು ಅಪ್ಡೇಟು ಮಾಡುತ್ತೆ, ಕ್ರಿಯೇಟಿವ್ ಮಾಡುತ್ತೆ, ರೈಟ್? ಅದು ಯಾವ ರೀತಿ ಮಾಡುತ್ತೆ, ಬೇಸ್ಡ್ ಆನ್ ದಿಸ್ ಕಂಡೀಷನ್. ಈ ಕಂಡೀಷನಲ್ಲಿ ಅವರು ಬರೆದಿದ್ದಾರೆ, ಅದೇನಾದರೂ ನ್ಯೂ ಆಬ್ಜೆಕ್ಟ್ ಆಗಿತ್ತು ಅಂದರೆ, ನ್ಯೂ ಆಬ್ಜೆಕ್ಟ್ ಯಾವಾಗುತ್ತೆ, ID ಏನಾದರೂ ನಲ್ಲಿದ್ದರೆ ನ್ಯೂ ಆಬ್ಜೆಕ್ಟ್ ಆಗುತ್ತೆ. ಆವಾಗ ಪರ್ಸಿಸ್ಟ್ ಮೆಥಡ್ನ ಕಾಲ್ ಮಾಡ್ತೀವಿ. ID ಏನಾದರೂ ಪ್ರೆಸೆಂಟ್ ಇದ್ದರೆ ಅದು ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ ಆಗುತ್ತೆ. ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ ಇತ್ತು ಅಂತಂದರೆ ಇಟ್ ವಿಲ್ ಅಪ್ಡೇಟ್. ಓಕೆ, ಸೂಪರ್. ಹಾಗಾದರೆ ನಿಮಗೆ ಇದ್ರ ಬಗ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಾವು ಇಂಪ್ಲಿಮೆಂಟೇಷನ್ನ ಕ್ರಿಯೇಟ್ ಮಾಡ್ತಿಲ್ಲ, ಇಂಪ್ಲಿಮೆಂಟೇಷನ್ನ ಕ್ರಿಯೇಟ್ ಮಾಡ್ತಿರೋದು JPAದವರು. ಆ ಇಂಪ್ಲಿಮೆಂಟೇಷನ್ ಯಾವುದು, JPA ರೆಪಾಸಿಟರಿಗೆ ಇಂಪ್ಲಿಮೆಂಟೇಷನ್ ಕ್ಲಾಸ್ ಯಾವುದು, ಸಿಂಪಲ್ JPA ರೆಪಾಸಿಟರಿ ಕ್ಲಾಸ್. ಇದನ್ನು ನೆನಪಿಟ್ಕೊಳ್ರಿ. ಓಕೆ, ಹಾಗೆಯೇ ಇನ್ನೊಂದು ನಾವಿಲ್ಲೇನು ಮಾಡಿದ್ದೀವಿ, JPA ರೆಪಾಸಿಟರಿ ಅಲ್ಲ, ನಾವು ನಮ್ಮ ರೆಪಾಸಿಟರಿನ ಕ್ರಿಯೇಟ್ ಮಾಡಿದ್ವಿ, ಸ್ಟೂಡೆಂಟ್ ರೆಪಾಸಿಟರಿ. ಈ ಸ್ಟೂಡೆಂಟ್ ರೆಪಾಸಿಟರಿಲಿ ನಾವು ಯಾವುದೇ ಥರ ಅನೋಟೇಷನ್ಸ್ನ ಆ್ಯಡ್ ಮಾಡಿಲ್ಲ. ಸ್ಟೀರಿಯೋ ಟೈಪ್ ಅನೋಟೇಷನ್, ಸರ್ವಿಸ್ ಆಗಿರ್ಬೋದು,
ರೆಪಾಸಿಟರಿ ಆಗಿರ್ಬೋದು, ಕಾಂಪೊನೆಂಟ್ ಆಗಿರ್ಬೋದು, ಕಂಟ್ರೋಲರ್ ಅಂತ ಯಾವುದನ್ನು ಆ್ಯಡ್ ಮಾಡಿಲ್ಲ. ಬಟ್ ಸ್ಟಿಲ್ ನಾವೇನು ಮಾಡಿದ್ದೀವಿ ಇಲ್ಲಿ ನಮ್ಮ ಒಂದು ಸ್ಟೂಡೆಂಟ್ ಸರ್ವಿಸ್ ಒಳಗಡೆಗೆ ಆ ಒಂದು ಇಂಟರ್ಫೇಸ್ನ ಇಂಜೆಕ್ಟ್ ಮಾಡ್ತಿದ್ದೀವಿ, ರೈಟ್. ಬಟ್ ಇಂಜೆಕ್ಟ್ ಮಾಡಬೇಕು ಅಂತಂದರೆ ಯಾರಾದರೂ ಒಬ್ಬರು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು, ಹೌದಾ? ಹಾಗಾದರೆ ಆಬ್ಜೆಕ್ಟ್ನ ಯಾರು ಕ್ರಿಯೇಟ್ ಮಾಡ್ತಿದ್ದಾರೆ? JPEG ದವರು ಕ್ರಿಯೇಟ್ ಮಾಡ್ತಿದ್ದಾರೆ. ಯಾವ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದಾರೆ? ಸಿಂಪಲ್ JPI ರೆಪಾಸಿಟರಿನ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ಸಿಂಪಲ್ JPI ರೆಪಾಸಿಟರಿ ಕ್ಲಾಸ್ ಮೇಲ್ಗಡೆಗೆ ಏನು ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ಆ್ಯಡೆಡ್ ದಿ, ಲೆಟ್ ಮೀ ಗೋ ಟು ದ ಟಾಪ್ ಆಫ್ ದಿ ಕ್ಲಾಸ್, ದಟ್ ಈಸ್ ವೈ ದೇ ಹ್ಯಾವ್ ಆ್ಯಡೆಡ್ ದಿ ರೆಪಾಸಿಟರಿ ಅನೋಟೇಷನ್. ಇಲ್ಲಿ ಅವರು ರೆಪಾಸಿಟರಿ ಅನೋಟೇಷನ್ನ ಆ್ಯಡ್ ಮಾಡಿದ್ದಾರೆ. ಅದೇ ರೀತಿ ಒಂದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವೇನು ಮಾಡಿದ್ವಿ ಪ್ರೀವಿಯಸ್ಲಿ ಸ್ಟೂಡೆಂಟ್ ಡಿ ಒದಲ್ಲಿ ಆ್ಯಡ್ ಮಾಡಬೇಕಾದ್ರೆ ಪ್ರೀವಿಯಸ್ಲಿ ಸ್ಟೂಡೆಂಟ್ ಡಿ ಒ ಇತ್ತು. ಅದೇ ರೀತಿ ಆ್ಯಕ್ಚುಲಿ ಸ್ಟೂಡೆಂಟ್ ಡಿ ಒದಲ್ಲಿ ನಾವು ಟ್ರಾನ್ಸಾಕ್ಷನಲ್ ಅನೋಟೇಷನ್ನ ಆ್ಯಡ್ ಮಾಡಿದ್ವಿ, ಇಫ್ ಯು ರಿಮೆಂಬರ್. ಸೊ ಇಲ್ಲಿ ಯಾಕೋ ಕಾಣ್ತಾ ಇಲ್ಲ ಅದು, ಅಥವಾ ಸ್ಟೂಡೆಂಟ್ ಸರ್ವೀಸಲ್ಲಿ ಏನಾದರೂ ಆ್ಯಡ್ ಮಾಡಿದ್ವಾ? ಲೆಟ್ಸ್ ಗೋ ಟು ಸ್ಟೂಡೆಂಟ್ ಸರ್ವೀಸು ಇಲ್ಲ, ಸ್ಟೂಡೆಂಟ್ ಕಂಟ್ರೋಲರ್. ಸ್ಟೂಡೆಂಟ್ ಕಂಟ್ರೋಲರಲ್ಲಿ ಆ್ಯಡ್ ಮಾಡಿದ್ವಿ, ಹೌದಾ? ಏನು ಆ್ಯಡ್ ಮಾಡಿದ್ವಿ? ಟ್ರಾನ್ಸಾಕ್ಷನಲ್ ಅನೋಟೇಷನ್ನ ನಾವು ಆ್ಯಡ್ ಮಾಡಿದ್ವಿ, ರೈಟ್. ಸೊ ಟ್ರಾನ್ಸಾಕ್ಷನಲ್ ಅನೋಟೇಷನ್ ಆ್ಯಡ್ ಮಾಡಿದ್ವಿ. ಬಟ್ ನೀವು ಈ ಒಂದು ಸಿಂಪಲ್ JPI ರೆಪಾಸಿಟರಿನ ಓಪನ್ ಮಾಡಿದ್ರಿ ಅಂತಂದರೆ ಇಲ್ಲಿ ಟ್ರಾನ್ಸಾಕ್ಷನ್ ಅನೋಟೇಷನ್ನ ಅವರೇ ಆ್ಯಡ್ ಮಾಡಿದ್ದಾರೆ ಬೈ ಡಿಫಾಲ್ಟಾಗಿ. ಸೊ ಈ ಟ್ರಾನ್ಸಾಕ್ಷನ್ ಅನೋಟೇಷನ್ ಆ್ಯಡ್ ಮಾಡಿರೋದ್ರಿಂದ ನಮಗೆ ಯಾವುದೇ ಥರ ಇನ್ಸರ್ಟ್ ಮಾಡಬೇಕಾರೆ ಆಗಲಿ ಅಥವಾ ಅಪ್ಡೇಟ್ ಮಾಡಬೇಕಾರೆ ಆಗಲಿ ಡಿಲೀಟ್ ಮಾಡಬೇಕಾರೆ ಆಗಲಿ ನಮಗೆ ಯಾವುದೇ ಥರದ ಎರರ್ ಬರಲ್ಲ. ಓಕೆ, ಅಂದರೆ ಟ್ರಾನ್ಸಾಕ್ಷನ್ನಲ್ಲಿ ನೀವು ಪ್ರೀವಿಯಸ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ, ಏನೋ ಒಂದು ರನ್ ಮಾಡಬೇಕಾದ್ರೆ ಕ್ವೆರಿ ಎರರ್ ಬಂದಿತ್ತು, ನಾವು ಟ್ರಾನ್ಸಾಕ್ಷನ್ ಅನೋಟೇಷನ್ ಆ್ಯಡ್ ಮಾಡಿದ್ವಿ. ಸೊ ಇನ್ಸರ್ಟು ಅಪ್ಡೇಟು ಡಿಲೀಟ್ ಎಲ್ಲ ನಾವು ಒಂದು ಟ್ರಾನ್ಸಾಕ್ಷನಲ್ಲಿ ರನ್ ಮಾಡಬೇಕು ಫಾರ್ ದ ಡೇಟಾಬೇಸ್ ಕನ್ಸಿಸ್ಟೆನ್ಸಿ, ಅಂದರೆ ಕನ್ಸಿಸ್ಟೆಂಟ್ ಡೇಟಾ ಇರಲಿಕ್ಕೆ. ಅದು ರಾಂಗ್ ಡೇಟಾ ಎಲ್ಲ ಇರಬಾರ್ದು. ರಾಂಗ್ ಡೇಟಾ ಅಂತಲ್ಲ, ಅರ್ಧ ಡೇಟಾ ಸೇವ್ ಆಗಬಾರ್ದು, ಇನ್ನರ್ಧ ಡೇಟಾ ಹಾಗೆ ಇನ್ಕನ್ಸಿಸ್ಟೆಂಟ್ ಡೇಟಾ ಸ್ಟೋರ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಒಂದು ಟ್ರಾನ್ಸಾಕ್ಷನ್ ಒಳಗಡೆ ರನ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಸಿಂಪಲ್ JPI ರೆಪಾಸಿಟರಿ ಒಳಗಡೆಗೆ ಬೈ ಡಿಫಾಲ್ಟಾಗಿ ಅವರು ರೆಪಾಸಿಟರಿ ಅನೋಟೇಷನ್ ಅವರೇ ಆ್ಯಡ್ ಮಾಡಿರ್ತಾರೆ, ಹಾಗೆಯೇ ಟ್ರಾನ್ಸಾಕ್ಷನ್ ಅನೋಟೇಷನ್ನು ಆ್ಯಡ್ ಮಾಡಿರ್ತಾರೆ. ಸೊ ಅದೇ ಕಾರಣಕ್ಕೆ ನಾವಿಲ್ಲಿ ಸ್ಟೂಡೆಂಟ್ ರೆಪಾಸಿಟರಿಲಿ ಆಗಿರ್ಬೋದು ನಾವು ಯಾವುದೇ ಥರ ರೆಪಾಸಿಟರಿ ಅನೋಟೇಷನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಸ್ಟೂಡೆಂಟ್ ಸರ್ವೀಸಲ್ಲೂ ಕೂಡ ನಾವು ಯಾವುದೇ ಥರ ಸರ್ವೀಸ್ ದಿ ಟ್ರಾನ್ಸಾಕ್ಷನ್ ಅನೋಟೇಷನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ಎಲ್ಲದನ್ನೂ ಟೇಕನ್ ಕೇರ್ ಬೈ ಸಿಂಪಲ್ JPI ರೆಪಾಸಿಟರಿನೇ ಹ್ಯಾಂಡಲ್ ಮಾಡುತ್ತೆ. ಸೊ ನಾವಿಲ್ಲಿ ಏನು ಇಂಜೆಕ್ಟ್ ಮಾಡಿದಾಗ ಸ್ಟೂಡೆಂಟ್ ರೆಪಾಸಿಟರಿನ ಇಂಜೆಕ್ಟ್ ಮಾಡಿದಾಗ ಯಾವ ಕ್ಲಾಸಿನ ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತಿದೆ? ಸಿಂಪಲ್ JPI ರೆಪಾಸಿಟರಿ ಕ್ಲಾಸ್ ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಐ ಹೋಪ್ ಗುಡ್ ಅಮೌಂಟ್ ಆಫ್ ನಾಲೆಡ್ಜನ್ನ ಗೇನ್ ಮಾಡಿದ್ದೀರಾ ಅಂತ ಅನ್ಕೊತೀನಿ ನಾನು. ನೀವು ಇಂಟರ್ವ್ಯೂವಲ್ಲೆಲ್ಲ ಹೋಗ್ಬೇಕಾರೆ ಎಲ್ಲ ಇದನ್ನೆಲ್ಲ ಭಾಳ ಚೆನ್ನಾಗಿ ಕಲಿತು ರೀಕ್ಯಾಪ್ ಮಾಡಿಕೊಂಡು ವೀಡಿಯೋಸ್ನ ಹೋಗ್ರಿ. ಸೊ ನೀವು ಇಂಟರ್ವ್ಯೂವರ್ಗೆ ಈಸಿಯಾಗಿ ಹೇಳ್ಬೋದು, ಅವ್ರು ವೆರಿ ಈಸಿಯಾಗಿ ಇಂಪ್ರೆಸ್ ಕೂಡ ಆಗ್ತಾರೆ ನೀವು ಇದನ್ನೆಲ್ಲ ಡೀಟೇಲಾಗಿ ಹೇಳಿದ್ರಿ ಅಂತಂದರೆ. ಆಬ್ಜೆಕ್ಟ್ನ ಯಾರು ಕ್ರಿಯೇಟ್ ಮಾಡ್ತಾರೆ, ಅದ್ರದ್ದು ಇಂಪ್ಲಿಮೆಂಟೇಷನ್ ಕ್ಲಾಸ್ ಯಾವುದು, ನಾವು ರೆಪಾಸಿಟರಿನ ಏನಕ್ಕೆ ಆ್ಯಡ್ ಮಾಡಲ್ಲ, ಆ್ಯಡ್ ಮಾಡ್ಬೋದು, ಆಪ್ಷನಲ್ಲಾಗೆ ಆ್ಯಡ್ ಮಾಡ್ಬೋದು ಆ ಒಂದು ರೆಪಾಸಿಟರಿ ಒಳಗಡೆಗೆ. ಅದೇ ರೀತಿ ಟ್ರಾನ್ಸಾಕ್ಷನ್ ಅನೋಟೇಷನ್ನ ಯಾಕೆ ಆ್ಯಡ್ ಮಾಡಲ್ಲ. ಸೊ ಇದನ್ನೆಲ್ಲ ನೀವು ಈಸಿಯಾಗಿ ಹೇಳಿದ್ರಿ ಅಂತಂದರೆ ದೇ ವಿಲ್ ವೆರಿ ಇಂಪ್ರೆಸ್ ವಿತ್ ಯುವರ್ ಆನ್ಸರ್ಸ್. ಓಕೆ, ಹಾಗಾದರೆ ಇಲ್ಲಿಂದ ನೆಕ್ಸ್ಟ್ ಮೂವ್ ಆನ್ ಆಗೋಣ. ನೆಕ್ಸ್ಟ್ ಮೆಥಡ್ಸ್ನ ಎಲ್ಲ ನಾವೇನು ಆ್ಯಡ್ ಮಾಡಿದ್ವಲ್ಲ ಈ ಒಂದು ಸ್ಟೂಡೆಂಟ್ ಸರ್ವಿಸ್ ಒಳಗಡೆಗೆ ಅದನ್ನೆಲ್ಲ ನಾವು ಚೇಂಜ್ ಮಾಡ್ತಾ ಹೋಗೋಣ. ವಿ ವಿಲ್ ಡೈರೆಕ್ಟ್ಲಿ ಕಾಲ್ ದಿ ರೆಪಾಸಿಟರಿ ಮೆಥಡ್ಸ್. ಸೇವ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದೇ ರೀತಿ ಬೇರೆ ಬೇರೆ ಮೆಥಡ್ಸ್ ಇದೆ, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.